ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ತ್ರಿಪುರಾ ಕಿಚನ್. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಸಂಡೇ ಸ್ಪೆಷಲ್ ಅಂತ ನನ್ನಮ್ಮ ನನ್ಗೆ ಹೇಳ್ಕೊಟ್ಟಂತಹ ಮಟನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಾಟಿ ಸ್ಟೈಲ್ ಮಟನ್ ಸಾಂಬಾರ್ಗೆ ಬೇಕಾಗಿರೋ ಐಟಮ್ಗಳು 1 kg ಮಟನ್, 1/4 ಕಟ್ಟು ಮೆಂತ್ಯ ಸೊಪ್ಪು, 1/4 ಕಟ್ಟು ಪಾಲಕ್ ಸೊಪ್ಪು, 1/4 ಭಾಗ ಈರುಳ್ಳಿ, 1/4 ಭಾಗ ಟೊಮೊಟೊ. ಇದಿಷ್ಟು ಐಟಮು ಒಗ್ಗರಣೆಗೆ. ನೆಕ್ಸ್ಟ್ ರುಬ್ಲಿಕ್ಕೆ 200 ಗ್ರಾಮ್ ಸಣ್ಣ ಈರುಳ್ಳಿ, ನಾಟಿ ಸಣ್ಣ ಈರುಳ್ಳಿ, 1 ಕಟ್ಟು ನಾಟಿ ಕೊತ್ತಂಬರಿ ಸೊಪ್ಪು, 1/4 ಚಮಚ ಮೆಣಸು, 1/4 ಚಮಚ ಅರಿಶಿಣ, 1 ಚಮಚ ಚಕ್ಕೆ ಲವಂಗ ಪೌಡರು, 2 ಹಸಿಮೆಣಸಿನಕಾಯಿ, 1 ಇಂಚು ಶುಂಠಿ, 3 ಉಂಡೆ ಬೆಳ್ಳುಳ್ಳಿ. ಇದಿಷ್ಟು ಐಟಮ್ನ 1 ಖಾರ ರುಬ್ಕೋಬೇಕು. ನೆಕ್ಸ್ಟು ನಾನು ಕಾಯಿ ತಗೊಂಡಿದ್ದೀನಿ. ಕಾಯಿ 1 ಉಂಡೆ ಕಾಯಲ್ಲಿ ಅರ್ಧ ಭಾಗ ಕಾಯಿ ತಗೊಂಡಿದ್ದೀನಿ. 1 kgಗೆ ಅರ್ಧ ಬೌಲ್ ಕಾಯಿ ಸಾಕು. 1 ಚಮಚ ಕಡಲೆ ಮತ್ತು 1 ಟೊಮೊಟೊ ತಗೊಂಡಿದ್ದೀನಿ. ಇವೆರಡು ಐಟಮ್ನ 1 ಖಾರವಾಗಿ ರುಬ್ಕೋಬೇಕು. ಮತ್ತೆ 2 ಸ್ಪೂನು ಮಟನ್ ಸಾಂಬಾರ್ ಪೌಡರು, ಮನೆಯಲ್ಲೇ ಮಾಡಿರೋ ಮಟನ್ ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ. ಮೊದಲಿಗೆ ಒಗ್ಗರಣೆ ಹಾಕೊಳ್ಳೋಣ. ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. 2-3 ಚಮಚ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಕಾದಿದೆ. ಈರುಳ್ಳಿ, ಟೊಮೊಟೊ, ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮಟನ್ ಹಾಕ್ತಾ ಇದ್ದೀನಿ. ಮಟನ್ನ 3-4 ಸಲ ವಾಶ್ ಮಾಡಿ ಇಟ್ಕೋಬೇಕು. ವಾಶ್ ಮಾಡ್ಲಿಕ್ಕೆ ಅರಿಶಿನ ಉಪ್ಪು ಹಾಕೊಂಡು ವಾಶ್ ಮಾಡಿದ್ದೀನಿ. ಅವಾಗ ಸ್ಮೆಲ್ ಬರಲ್ಲ ಮಟನ್, ಅದಕ್ಕೋಸ್ಕರ ಅರಿಶಿನ ಉಪ್ಪು ಹಾಕಿದ್ದೀನಿ. ಮಟನ್ ಬೇಯಲಿಕ್ಕೆ ಮೊದಲಿಗೆ ಉಪ್ಪು ಹಾಕೋಬಿಡೋಣ. ಈಗಲೇ ಹಾಕ್ಬಿಟ್ರೆ ಮಟನ್ ಚೆನ್ನಾಗಿ ಬೇಯುತ್ತೆ. ನಾವು ಸಾಂಬಾರ್ಗೆ ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮಟನ್ ಬೇಯೋವರೆಗೆ ಖಾರ ರುಬ್ಕೋಬಿಡೋಣ. ಆಗ್ಲೇ ಖಾರ ರುಬ್ಲಿಕ್ಕೆ ಹೇಳಿದಂತ ಐಟಮ್ಗಳನ್ನ ಇವಾಗ ಮಿಕ್ಸಿ ಮಾಡ್ಕೊಬಿಡೋಣ. ಹಸಿ ಮಸಾಲ ಖಾರ ರುಬ್ಬಾಗಿದೆ, ನುಣ್ಣಿಗೆ ಆಗಿದೆ. ಮಟನ್ ಸಾಂಬಾರ್ ಪುಡಿ ರುಬ್ಕೋತಿದ್ದೀನಿ. ನೋಡಿ ಖಾರ ಆಗಿದೆ. ಇದನ್ನು ಕೂಡ ಒಂದು ಬೌಲ್ಗೆ ಹಾಕೋತೀನಿ. ಕಾಯಿ, ಟೊಮೊಟೊ, ಕಡಲೆ ಇದನ್ನ ರುಬ್ಕೊಳ್ತೀನಿ. ಈಗ ಮಟನ್ ಬೇಯ್ತಾ ಇದೆ. ನೋಡಿ ಎಣ್ಣೆ ಬಿಟ್ಟಿದೆ, ನೀರೆಲ್ಲ ಕಡಿಮೆ ಆಗಿದೆ. ನೀರ್ ಪೂರ್ತಿ ಕಂಪ್ಲೀಟ್ ಆಗಿ ತುಂಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ಆಡ್ಸ್ಕೊಂಡಿದಂತಹ ಗ್ರೀನ್ ಮಸಾಲಾನ ಮೊದಲಿಗೆ ಹಾಕ್ತಾ ಇದ್ದೀನಿ. ಗ್ರೀನ್ ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡು ಖಾರ ಆಡಿಸಿರೋ ನೀರ್ನ ಹಾಕೊಳ್ಳೋಣ. 1/4 ಭಾಗ ನೀರು. ಮಸಾಲ ಬೇಯಲಿಕ್ಕೆ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ. ಗ್ರೀನ್ ಮಸಾಲ ಬೆಂದಿದೆ. ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಸ್ಮೆಲ್ ಬರ್ತಾ ಇದೆ. ಇವಾಗ ಮಟನ್ ಸಾಂಬಾರ್ ಪೌಡರ್ ರುಬ್ಕೊಂಡಿದ್ನಲ್ಲ 2 ಸ್ಪೂನು, ಅದನ್ನ ಹಾಕ್ತಾ ಇದ್ದೀನಿ. 5 ನಿಮಿಷ ಖಾರ ಬೇಯಲಿ, ಹಸಿ ವಾಸನೆ ಹೋಗೋವರೆಗೆ. ಅಲ್ಲಿವರೆಗೆ ಲಿಡ್ ಹಾಕಿ 5 ಮಿನಿಟ್ಸ್ ಬಿಡ್ತೀನಿ. ಖಾರ ಬೆಂದಿದೆ. ಈಗ ನೆಕ್ಸ್ಟ್ ರುಬ್ಕೊಂಡಂತಹ ಕಾಯಿ, ಟೊಮೊಟೊ ಮತ್ತೆ ಕಡಲೆ ರುಬ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಕಾಯಿ ಆಡಿಸಿದ್ದು ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ಖಾರನೆಲ್ಲ ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ನೀರು
ಸಾರು ಯಾವ ಅದಕ್ಕೆ ಬೇಕು ಅಷ್ಟು ನೋಡಿ ನೀರು ಹಾಕೊಳ್ಳಿ. ನಾನು ಸ್ವಲ್ಪ ನಾರ್ಮಲ್, ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುನೂ ಅಲ್ಲ, ಆ ರೀತಿ ಈ ಹದದಲ್ಲಿ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಆರಿದೆ. ಬಿಸಿ ಬಿಸಿಯಾದ ಮಟನ್ ಸಾಂಬಾರ್ ರೆಡಿ ಆಗಿದೆ. ಇವತ್ತಿನ ನನ್ನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.